ಶರಣ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ. ರೋಣ ನಗರದ ಪ್ರಸಿದ್ಧ ಮಹಾವಿದ್ಯಾಲಯವಾಗಿರುವ ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಎನ್ಎಸ್ಎಸ್ ಘಟಕದ ಅಡಿಯಲ್ಲಿ ದತ್ತು ತಳಿಹಾಳ ಗ್ರಾಮದಲ್ಲಿ ವಾರ್ಷಿಕ ವಿಶೇಷ ಶಿಬಿರ ವಿಜೃಂಭಣೆಯಿಂದ ಉದ್ಘಾಟನೆಗೊಂಡಿತು. ಈ ಸಂದರ್ಭದಲ್ಲಿ ಕುಮಾರಿ ಬಸಮ್ಮ ಅವರು ಪ್ರಾರ್ಥನೆ ಗೀತೆ ಹಾಡುವುದರೊಂದಿಗೆ ಕಾರ್ಯಕ್ರಮ ಚಾಲನೆಗೊಂಡಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಸ್ಆರ್ ನದಾಫ್ ಅವರು ಸ್ವಾಗತ ಹಾಗೂ ಮಾಲಾರ್ಪಣೆಯನ್ನು ಮಾಡುವುದರೊಂದಿಗೆ ವೇದಿಕೆ ಮೇಲಿರುವ ಅತಿಥಿಗಳನ್ನು ಸ್ವಾಗತ ಮಾಡಿದರು. ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ಎಂಎಚ್ ನಾಯ್ಕರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ಇಂದಿನ ಯುವಕರು ಸಾರ್ವಜನಿಕರ ಆಸ್ತಿಯನ್ನು ರಕ್ಷಣೆ ಮಾಡಲು ಮುಂದಾಗಬೇಕು. ಶಾಲೆ ದೇವಸ್ಥಾನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಸಮಾಜಕ್ಕೆ ಮಾದರಿ ಆಗಬೇಕು. ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಅಂತ ಎಸ್ಡಿಎಂಸಿ ಅಧ್ಯಕ್ಷ ಶರಣಪ್ಪ ಪೂಜಾರ್ ಅವರು ಹೇಳಿದರು. ಇನ್ನು ಅಬ್ದುಲ್ ಸಾಬ್ ಹೊಸಮನಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳು ಶಿಸ್ತು, ಸಮಯ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಮಾದರಿ ಪ್ರಜೆಗಳಾಗಿ ಹೊರಹೊಮ್ಮಬೇಕು. ವಿದ್ಯಾರ್ಥಿಗಳು ವ್ಯಕ್ತಿ ವಿಕಸನಕ್ಕೆ ಬೇಕಾಗುವ ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು. ಕಾರ್ಯಕ್ರಮವನ್ನು ಎಸ್ಬಿ ಸಂಕನಗೌಡರವರು ನಿರೂಪಿಸಿ ಹಾಗೂ ಅತಿಥಿಗಳಿಗೆ ವಂದಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಈ ಸಂದರ್ಭದಲ್ಲಿ ಪದವಿ ಪೂರ್ವ ಪ್ರಾಚಾರ್ಯರಾದ ಶ್ರೀಮತಿ ಎಂಎಚ್ ನಾಯ್ಕರ್ ಹಾಗೂ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿಬಿ ಪೊಲೀಸ್ ಪಾಟೀಲ್ ಹಾಗೂ ಬಸವಣ್ಣವ್ವ ಯಾವಗಲ್ಲಮಠ್ ಹಾಗೂ ಬಸನಗೌಡ ಪಾಟೀಲ್, ಶರಣಯ್ಯ ರುದ್ರಾಪುರಮಠ್, ವೀರಪ್ಪ ಮ್ಯಾಗೇರಿ, ಸಂಗಪ್ಪ ಕುರಿ, ಮಲ್ಲಪ್ಪ ಮ್ಯಾಗೇರಿ, ಶರಣಪ್ಪ ಬೊಮ್ಮಣ್ಣವರ್, ಎಸ್ಬಿ ಸಂಕನಗೌಡರ್, ಎಂಎಚ್ ನಾಯ್ಕರ್, ಎಸ್ಆರ್ ನದಾಬ್, ಕೆಕೆ ಹಿರೇಕಲ್ಲಪ್ಪನವರ್, ಸಂಗಪ್ಪ ಬಾಸಲಪುರ ಸೇರಿದಂತೆ ಶಿಬಿರಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್ಬಿ ಸಂಕನಗೌಡರ್. ಚಂದಕ್ಕಿ ಮಾಲೆ ಬಿಲ್ಪತ್ರೆ ಹೊಣೆ. ಅದೇ ರೀತಿಯಾಗಿ ಒಂದು ಸಮಾಜದೊಳಗ ನಾವು ಒಳ್ಳೆಯ ಪ್ರಜೆಯಾಗಿ ಬೆಳಿಬೇಕಂದ್ರ ಮೂಲ ನಮ್ಮ ಸಂಸ್ಕೃತಿಯನ್ನ ನಾವು ಮರಿಬಾರ್ದು. ಯಾಕಂದ್ರ ನಮ್ಮ ಮನೆಯೊಳಗ ನಮ್ಮ ತಂದೆ ತಾಯಿ ಒಳ್ಳೆ ಸಂಸ್ಕಾರವನ್ನ ಕೊಟ್ರ ನಾವು ಸಮಾಜದೊಳಗ ಒಬ್ಬ ಒಳ್ಳೆ ವ್ಯಕ್ತಿ ಆದ್ವಂದ್ರ ಮನೆಯಾಗಿರುವ ತಂದೆ ತಾಯಿ ಹೆಸರನ್ನು ಬರ್ತೈತಿ, ಸಮಾಜದೊಳಗೆ ನಮಗೆ ಒಂದೇ ಒಳ್ಳೆ ಹೆಸರನ್ನು ಬರ್ತೈತಿ. ಅದೇ ರೀತಿಯಾಗಿ ನಾವು ಸಮಾಜದೊಳಗನ ಒಳ್ಳೆ ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ಯಾರು ಕೆಟ್ಟ ಕೆಲಸವನ್ನ ಮಾಡಬಾರ್ದಂತ ಈ ಸಂದರ್ಭದೊಳಗೆ ಹೇಳ್ತೇನೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಜೀವನ ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಅಂತ. ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರಂದ್ರ ಬಂಗಾರ. ನೀವು ನೋಡಿರ್ಬೇಕಾದ್ರೆ ಸಾಲಿಗೆ ಹೋಗುವತ್ನಾಗ ತಂದೆ ತಾಯಿಗಳು ಏನಂತಾರ, ತಾಯಿ ಎಷ್ಟೊತ್ತಿದ್ರು ಏನಂತಾಳ, ಅಯ್ಯ ನನ್ನ ಬಂಗಾರ ಸಾಲಿ ಹೊಂಟೈತಿ ಅಂತ. ಯಾಕೆ ಹೇಳು? ಬಂಗಾರ ಅಂದ್ರ ಆ ಬಂಗಾರವನ್ನ ಕರಗಿಸಿ ಯಾವುದೇ ತರನಾದ ಒಂದು ಉಡುಪುಗಳನ್ನ ತಯಾರು ಮಾಡುವಂತ ಶಕ್ತಿ ಅದರಲ್ಲಿ ಇರ್ತೈತಿ. ಅದೇ ರೀತಿಯಾಗಿ ನಿಮ್ಮ ವಿದ್ಯಾರ್ಥಿಗಳ ಒಂದು ಜೀವನ ಯಾವ ತರ ಇರ್ತೈತಿ ಅಂದ್ರ ಬಂಗಾರ ಇದ್ದಾಗ. ಅದಕ್ಕ ನೀವು ಒಳ್ಳೆ ಶಿಕ್ಷಣವನ್ನ ಪಡೆದುಕೊಂಡು ನೌಕರಿನ ತಗೋಬೇಕಂತೇನಿಲ್ಲ. ಜೀವನದೊಳಗ ಬದುಕೋದಕ್ಕೆ ದಾರಿಗಳು ಸಾಕಷ್ಟಿವೆ. ಒಂದು ಉದ್ಯೋಗವನ್ನ, ವ್ಯಾಪಾರವನ್ನ ಮಾಡಬಹುದು. ಒಂದು ರೈತನಾಗಿ ನಿರ್ಮಾಣಗೊಳಿಸಬೇಕು ಅಂತಕ್ಕಂಥ ಒಂದು ವಿಷಯವನ್ನ ತುಂಬಾ ಮಾರ್ಮಿಕವಾಗಿ ಹೇಳಿರ್ತಕ್ಕಂಥ ನಮ್ಮ ಪೂಜಾರ್ ಸರ್ಗೆ ತುಂಬ ಹೃದಯದ ಅಭಿನಂದನೆಗಳು. ಇಲ್ಲಿ ಒಂದು ಬಹುಮುಖ್ಯವಾದ ಅಂಶವನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಹಲವಾರು ಗ್ರಾಮಗಳನ್ನ ಎನ್ಎಸ್ಎಸ್ ಕ್ಯಾಂಪ್ ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ವಿ. ಆದ್ರೆ ಈ ಗ್ರಾಮವನ್ನ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಆಗಲಿಲ್ಲ ಅಂದ್ರೆ ಉಳಿದ ಗ್ರಾಮವನ್ನ ಮಾಡ್ಬೇಕು ಅಂತ ಒಂದು ವಿಚಾರ ಮಾಡ್ತಕ್ಕಂಥ ಒಂದು ಹಂತದೊಳಗ ಒಂದನೇ ಬಾರಿ ಈ ಗ್ರಾಮಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಸಹೃದಯಗಳು ಆಗಿರ್ತಕ್ಕಂಥ ಗ್ರಾಮಸ್ಥರು ನಮ್ಗೆ ತುಂಬಾ ಉತ್ಸುಕತೆಯ ಮಾತುಗಳನ್ನು ಹೇಳಿದ್ರು. ಬರೀ ಏನೇ ಬರ್ಲಿ ನಿಮ್ ಜೊತೆ ನಾವಿರ್ತೀವಿ ಅಂತಕ್ಕಂಥ ಒಂದು ಹೃದಯಪೂರ್ವಕ ಮಾತನ್ನು ಹೇಳಿ ನಾವು ನಿಮ್ಮ ಹೃದಯ ಸಿಂಹಾಸನದಲ್ಲಿ ಈಗ ಆಲ್ರೆಡಿ ಉದ್ಘಾಟನಾ ಕಾರ್ಯಕ್ರಮದೊಂದಿಗೆ ಈ ಒಂದು ಹೃದಯ ಭಾಗವಾಗಿರ್ತಕ್ಕಂಥ ಈ ಒಂದು ತಳ್ಳಿಯಾಳ ಗ್ರಾಮಕ್ಕೆ ಆಗಮಿಸಿದ್ದೇವೆ. ಇಲ್ಲಿ 50 ವಿದ್ಯಾರ್ಥಿಗಳನ್ನ ಕರೆದುಕೊಂಡು ನಿಮ್ಮ ಊರಿನ ಬಾಗಿಲಿಗೆ ನಾವು ಬಂದಿದ್ದೇವೆ. ನೀವು ಹೃದಯಪೂರ್ವಕವಾಗಿ ನಮ್ಮನ್ನ ಸ್ವಾಗತ ಮಾಡಿದ್ದೀರಿ. 7 ದಿನಗಳ ಕಾಲ
ನಮ್ಮನ್ನ ನಿಮ್ಮ ಮನೆ ಮಕ್ಕಳು ಅಂತ ಭಾವಿಸಿ ನಮ್ಮನ್ನ ಹೃದಯಪೂರ್ವಕವಾಗಿ ಈ ಒಂದು NSS ಒಂದು ಘಟಕ ಯಶಸ್ವಿಯಾಗಿ ನೀವೆಲ್ಲರೂ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನ ನಮ್ಮ ಶಾಲೆಯ ಪರವಾಗಿ, ನಮ್ಮ ಮಹಾವಿದ್ಯಾಲಯದ ಪರವಾಗಿ, ಅದೇ ರೀತಿಯಾಗಿ ನಮ್ಮ ಘಟಕದ ಪರವಾಗಿ, ಶಿಬಿರಾರ್ಥಿಗಳ ಪರವಾಗಿ ನಿಮ್ಮೆಲ್ಲರಿಗೂ ಬೇಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕೊನೆಯ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮವನ್ನ ಈಗ ಒಂದು ಭಾಗವಾಗಿರ್ತಕ್ಕಂಥ ಈ ಒಂದು ದಿನ, ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಸರ್ವ ಅತಿಥಿ ಮಾನ್ಯರು ಹಾಗೂ ಸರ್ವ ಯಾವತ್ತು